ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು, ಆ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ 12ನೇ ಶತಮಾನದ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ಭಾರತ ದೇಶದಲ್ಲಿ ತುಂಬಿರ್ತಕ್ಕಂತಹ ಕೆಟ್ಟ ಕಸ, ಜಾತಿ ಭೇದ ಭಾವ, ಮೇಲು ಕೀಳು, ಹಲವು ಮೂಢರೂಢಿಗಳು, ಹಲವು ದೈವಗಳ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಆಚರಣೆಗಳನ್ನು ಕಂಡು ಇಲ್ಲಿ ಒಡೆದಾಳುವ ನೀತಿ, ಬಡವರ ಮೇಲೆ, ದುಡಿಯುವ ವರ್ಗದವರ ಮೇಲೆ ಅನ್ಯಾಯ, ಅನೀತಿ, ಅಧರ್ಮ, ಶೋಷಣೆ, ಅತ್ಯಾಚಾರ, ಅನ್ಯಾಯ ಮಾಡುವುದನ್ನು ಕಂಡು ಬಸವಣ್ಣನವರು ಒಂದು ಜಗತ್ತಿಗೆ ಜಗಜ್ಯೋತಿಯಾಗಿ ಈ ಭೂಮಿಗೆ ಹುಟ್ಟಿ ಬಂದು ಎಲ್ಲರನ್ನ ಅಪ್ಪ, ಬಪ್ಪ, ಅಯ್ಯ, ಅಣ್ಣ ಅಂಥೇಳಿ ಕೆಳಗೆ ನೋವಿನಿಂದ ಬಿದ್ದವರನ್ನು ಎತ್ತಿಕೊಂಡು ಅಪ್ಪಿಕೊಂಡು ಸೃಷ್ಟಿಕರ್ತನ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಬ್ರಹ್ಮಾಂಡದಲ್ಲಿ ಯಾರಾದರಿದ್ದರೆ ಅದು ಮಹಾತ್ಮ ಬಸವಣ್ಣನವರು ಎಂದು ಹೇಳಲು ನಾವು ಇವತ್ತು ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗುತ್ತದೆ. ಯಾಕೆಂದರೆ ಅಷ್ಟೆಲ್ಲ ಈ ದೇಶದಲ್ಲಿ ಏನು ಕಸ ಇದೆಯಲ್ಲ, ಅಜ್ಞಾನದ ಆಚರಣೆಗಳು ಅವೆಲ್ಲವನ್ನು ತೆಗೆದು ಹಾಕಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಅನುಭವ ಅಂದರೆ ಯಾವುದು ಸತ್ಯವಿದೆ, ಯಾವುದು ಅಸತ್ಯವಿದೆ, ಯಾವ ಕಾರ್ಯ ಮಾಡುವುದರಿಂದ ಒಳ್ಳೆಯದಾಗುತ್ತದೆ, ಯಾವುದು ಅಜ್ಞಾನದ ಆಚರಣೆ ಮಾಡುವುದರಿಂದ ಹಾನಿಯಾಗುತ್ತದೆ, ಮತ್ತು ಅಂತರಂಗದ ಒಡೆಯನನ್ನು ಬಿಟ್ಟು ಮಾಡುವ ಎಲ್ಲ ಕಾರ್ಯಗಳು ಅಜ್ಞಾನದ ಆಚರಣೆಯಲ್ಲಿ ತಿಳಿಸುತ್ತಾರೆ ನಮ್ಮ ಅಣ್ಣ ಬಸವಣ್ಣನವರು. ಇವತ್ತು ನಾನು ಒಂದು ವಿಶೇಷ ವಚನ ಸಿಕ್ಕಿದೆ ನನಗೆ. ಇದು ಕಳೆದ 25 ವರ್ಷ ಹಿಂದೆ ನಾನು ಓದಿನಿ. ಈ ನಡ್ಕೊಂಡು ದೇವರ ದರ್ಶನ ಮಾಡ್ಲಿಕ್ಕಂತೇನು ಹೋಗ್ತಕ್ಕಂಥವ್ರನ್ನ ಕಂಡು ಬರೆದಿದ್ದಾರೆ ಬಸವಣ್ಣವರು. ಅವತ್ತು 893 ವರ್ಷಗಳಿಂದ ನಡೆದುಕೊಂಡು ನಮ್ಮ ಕಡೆ ಕರ್ನಾಟಕ ಇವತ್ತು ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ನಾಡು, ಕನ್ನಡ ನಾಡಿನಲ್ಲಿ ಕೂಡ ಇಂಥದನ್ನು ಆಚರಣೆಗಳು ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆ ಕಡೆ ಉತ್ತರ ಪ್ರದೇಶದಲ್ಲಿ ಕೂಡ ಸಾವಿರ ಗಟ್ಟಲೆ ಜನಗಳು ಕಷ್ಟಪಟ್ಟು ಅವರೆಲ್ಲ ಹೋಗೋದನ್ನು ನೋಡಿ ನನಗೆ ಈ ಅಣ್ಣ ಬಸವಣ್ಣನವರ ವಚನ ನೆನಪಿಗೆ ಬರ್ತಾ ಇದೆ. ಇದರಲ್ಲಿ ಈ ಗ್ರಂಥದಲ್ಲಿ ಇದೆ, ಬಸವ ಸಮಿತಿಯಿಂದ ಪ್ರಿಂಟ್ ಆಗಿದೆ ಇದು. ಈ ಗ್ರಂಥ ಇಂದಿನ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರ ಹಸ್ತದಿಂದ ದೇಶದ ರಾಜಧಾನಿ ನವದೆಹಲಿ ವಿಜ್ಞಾನ ಭವನದಲ್ಲಿ ಕಳೆದ 12-13 ವರ್ಷಗಳ ಹಿಂದೆ ಈ ಗ್ರಂಥ ಉದ್ಘಾಟನೆ ಮಾಡಿದ್ದಾರೆ. ಇದೇ ಗ್ರಂಥ ಕರ್ನಾಟಕ ರಾಜ್ಯದ ಗವರ್ನರ್ ಮತ್ತು ದೇಶದ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರ ಕೈ ಮೇಲಿಂದ ಕೂಡ ಉದ್ಘಾಟನೆ ಆಗಿವೆ. ಈ ಗ್ರಂಥ 23 ಭಾಷೆಯಲ್ಲಿ, ಈಗ 33 ಭಾಷೆಯಲ್ಲಿ ಬಂದಿವೆ. ಈಗ ಇಡೀ ಜಗತ್ತಿನಾದ್ಯಂತ ಈ ವಿಚಾರಗಳನ್ನು ಇವಾಗ ಪಸರಿಸುತ್ತಿದೆ. ಬಸವ ಸಮಿತಿದವರು ಎಲ್ಲ ರೀತಿಯಿಂದ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಎಷ್ಟೇ ಧನ್ಯವಾದಗಳು ಹೇಳಿದ್ರು ಕಡಿಮೆ ಇದೆ ಅಂತ ಹೇಳುತ್ತಾ, ಈಗ ಒಂದು ಬಸವಣ್ಣನವರ ವಚನ. ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ಸ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ, ಕೂಡಲ ಸಂಗಮ ದೇವಾ ಅರಸರಿಯದೆ बिट्ट उपायಗಳು. इस वचन का भावार्थ क्या होता है? ये जो भगवान के नाम के ऊपर जो वेस्ट कर रहे, जो बर्बादी हो रहा है देश के अंदर, इस पूरे बर्बादी को बचा सकते हैं सिर्फ बसवा कल्याण के 12वीं शताब्दी का अनुभव मंटप के
शरणों का वचन, ये बसवण्णा जी का वचन है। वचन का किताब में नंबर 30 है। तो जो लकड़ी से मापते जमीन को और ऐसा सो जाते हैं, तो इन्हों जितने भी इनको शरीर को तकलीफ दे रहे वो अंतर आत्मा को गवा नहीं, व्यस्त है बोलते। कोड़ा का बड़ा दे, मतलब वो लकड़ी तो नहीं थकता, लकड़ी से मापते हैं, लकड़ी तो नहीं थकता, वो इंसान थकता है लेकिन लकड़ी नहीं थकता। ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬೆಳಲುವುದೇ। अब वो कावड़ यात्रा बोल के पानी का घड़ा भर लेके लकड़ी को इधर 4 घड़ा, इधर 3 घड़ा, 5 घड़ा बन के जा रहे। लेकिन इन्हों जिस जमीन के ऊपर चलते जा रहे वो जमीन कभी तकलीफ मेरे को ऊपर चल रहा बोल के मालूम होता है, उन्होंने बोलते क्या नहीं बोलते, लेकिन इनका पैर दर्द होगा, इनका शरीर दर्द होगा, इन्हों तकलीफ में। लेकिन इन्हों बगैर मेहनत से, बगैर ईमानदारी से, जो भी ऐसा ही मिलने दो बोलकर ये सब करते रहते हो। हाँ, स्रव ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ। अगर कोई आदमी मरा तो उनको ऊपर एक ले बना के लकड़ी के ऊपर बिठा के ले जाते। कुछ लोग वो जमाने में ऐसा जुलूस निकालते थे मरने के बाद में उनका, लेकिन वो ऊपर जो मरा हुआ इंसान है ना, वो क्या देखेगा क्या? इनका शरीर ही दर्द हो जाएगा, लेकिन वो मरा हुआ इंसान को मालूम नहीं होगा। ನಿಜವನರಿಯದ ಭಕ್ತ ಬಳಲುವನಲ್ಲದೆ लिंग ಬಳಲುವುದೇ। जो अंतर आत्मा से नहीं जोड़कर अंतर आत्मा परमात्मा को नहीं पहचाने बगैर ये बाहर के जितने भी पाखंडवाद, अंधविश्वास, मूढ़ रूढ़ी कितना भी करो वो उनको उसका फायदा कुछ नहीं मिलेगा। कूड़ल संगम देवा अरसरियदे बिट्टा उपाय। लेकिन अरस जिस शरीर का मालिक हमारे अंदर है ना, इनको छोड़कर, इनको पहचाने बगैर तुम क्या भी करो तुमको कुछ फायदा नहीं होगा। देश को नुकसान होगा, तुम्हारे को नुकसान होगा, समाज को नुकसान होगा, सब तरफ अफरा तफरा होगा, अंधकार होगा, अज्ञानता बढ़ेगा। ये सब करने लगा है वाला कौन है? मैं इनको क्वेश्चन डालता हूँ। कर्नाटक सांस्कृतिक नायक ಮಹಾತ್ಮ ಬಸವಣ್ಣನ ನಾಡಿನಲ್ಲಿ ಕೂಡ ಏನು ನಡ್ಕೊಂಡು ಹೋಗೋದಾಗಲಿ, ಅನೇಕ ಮೂಢ ರೂಢಿಗಳಾಗಲಿ, ಆ ಶರಣರ ಹೆಸರ ಮೇಲೆ ಗುಡಿ ಗುಂಡಾರಗಳನ್ನು ಕಟ್ಟಿ ಜಾತ್ರೆ ಮಾಡ್ತಕ್ಕಂಥದ್ದಾಗಲಿ, ಬಡವರನ್ನು ನಿಜವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಜನರಿಗೆ ಇದನ್ನು ಇಂತಹ 2500 ವಚನಗಳಿವೆ ಇದರಲ್ಲಿ, ಈ ತತ್ವವನ್ನು ತಿಳಿಸಲಾರದೆ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಳ್ಳಲಾರದೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಸ್ಥಾಪನೆ ಮಾಡಲಾರದೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜನಗಳಿಗೆ ಮೋಸ ಮಾಡಿ ಬದುಕ್ತಕ್ಕಂಥವ್ರು ನೀವು ಯಾರೇ ಇರಲಿ, ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಬರೀ ಅಪರಾಧಿಗಳಷ್ಟೇ ಅಲ್ಲ, ಮಹಾ ಅಪರಾಧಿಗಳಾಗುತ್ತೀರಿ, ನೀವು ದೇಶದ್ರೋಹಿಗಳಾಗುತ್ತೀರಿ ಅಂತೇಳಿ ನಾನು ಈ ವಚನಗಳ ಅದರ ಮೇಲೆ ಹೇಳ್ತಿದ್ದೇನೆ. ಆದ್ದರಿಂದ ಇನ್ನು ಮುಂದಾದರೂ ಕೂಡ ಬಿಡಬೇಕಾಗುತ್ತದೆ. ಯಾಕೆಂದರೆ ಬಸವ ಭಾರತ ಮಾಡುತ್ತೇವೆ ಅಂಥೇಳಿ ನಾನು ಒಂದು ವಿಡಿಯೋ ನೋಡಿದ್ದೀನಿ. ಇಲ್ಲಿ ತುಮಕೂರದಲ್ಲಿ ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಂದಿದ್ದಾರೆ. ನಮ್ಮ ಇಂದಿನ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದು ನಾನು ವಿಡಿಯೋ ನೋಡಿದ್ದೀನಿ. ಬಸವ ಭಾರತ ಮಾಡುತ್ತೇವೆ. ಒಂದು ವೇಳೆ ಬಸವ ಭಾರತ ಮಾಡುವ ನಿಮ್ಮ ಹೃದಯದಲ್ಲಿ ಸತ್ಯವಿದ್ದರೆ ಮೊದಲು ನೀವು ಆಚರಣೆಯಲ್ಲಿ ತರಬೇಕಾಗುತ್ತದೆ. ಈ ನದಿಗಳನ್ನು ನೀರು ಹಾಳು ಮಾಡ್ತಕ್ಕಂಥದ್ದು, ಎಲ್ಲಿ ಸಿಕ್ಕಲ್ಲಿ ಗಿಡ ಮರಗಳನ್ನು ಪತ್ರಿ ಕಳೆದು ದೇವ್ರ ಪೂಜೆ ಅಂತೇಳಿ ಹೂಗಳನ್ನು ಆಕ್ಸಿಜನ್ಗೆ ಸಿಗಲಾರದೆ ಮಾಡ್ತಕ್ಕಂಥದ್ದು, ಈ ಹೊರಗಿನ ಆಡಂಬರ, ಈ ಮೂಢ ರೂಢಿಗಳು ಎಷ್ಟಿವೆ ಅಷ್ಟೆಲ್ಲ ಕೂಡ 2500 ವಚನಗಳಿವೆ. ಎಲ್ಲವೂ ಮೂಢ ರೂಢಿ ಸಲುವಾಗಿ ಇದೆ. ಮತ್ತು ಮನುಷ್ಯ ನಾವು ಶುದ್ಧ ಮನಸ್ಸನ್ನು ಇಟ್ಟುಕೊಳ್ಳುವ ಸಲುವಾಗಿ ಕೂಡ ಇವೆ. ನಾವು ಇನ್ನೊಬ್ಬರ ಮೇಲೆ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಜಾತಿ ಭೇದ ಭಾವ ಮಾಡಬಾರ್ದು, ಎಲ್ಲವೂ ಕೂಡ ಇವೆ. ನಾವು ಏನು ಊಟ ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕುಡಿಬೇಕು, ಏನು ಕುಡಿಯಬಾರ್ದು, ಪರಸ್ತ್ರೀಯರ ಬಗ್ಗೆ ಎಲ್ಲವೂ ಕೂಡ
12ನೇ ಶತಮಾನದಲ್ಲಿ ಬಸವಣ್ಣನವರು ಬರೆದು ಇಟ್ಟಿದ್ದಾರೆ ಶರಣರು. ಆದ್ದರಿಂದ ಬಸವ ಭಾರತ ಮಾಡ್ತಕ್ಕಂಥವ್ರು ನೀವೆಲ್ಲರಲ್ಲಿ ನೀವು ಏನೇ ಒಂದು ರಾಜಕೀಯ ಸಲುವಾಗಿ ಒಂದು ವೇಳೆ ಮಾಡಿದ್ದರೆ ಅದು ಒಳ್ಳೆಯದಾಗುವುದಿಲ್ಲ. ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ಈ ಯಾರ್ಯಾರು ಉತ್ತರ ಪ್ರದೇಶ ಇರಲಿ, ಬಿಹಾರ್ ಇರಲಿ, ಮಧ್ಯಪ್ರದೇಶ ಇರಲಿ, ಈ ಎಲ್ಲ ಏನು ಧರ್ಮ ದೇವ್ರ ಮೇಲೆ ಮಾತನಾಡ್ತಕ್ಕಂಥವ್ರು ನೀವೆಲ್ಲರೂ ಎಲ್ಲ ಭಾಷೆಯಲ್ಲಿ ವಚನ ಸಿಗುತ್ತೆ, ವಚನಗಳನ್ನು ಓದಬೇಕು, ಆಚರಣೆಯಲ್ಲಿ ತರಬೇಕು. ಆ ನಂತರ ಸಮಾಜದಲ್ಲಿ ಇದು ಬೇಡಪ್ಪ, ನೀವು ನಡ್ಕೊಂಡು ಹೋಗೋದು ಬೇಡ, ನೀವು ಗುಡಿಗೆ ಸುತ್ತ ಹಾಕೋದು ಬೇಡ, ಗಿಡಕ್ಕೆ ದಾರ ಸುತ್ತೋದು ಬೇಡ, ಈ ಎಲ್ಲ ಅಜ್ಞಾನದ ಆಚರಣೆ ಎಷ್ಟು ಈ ಭಾರತ ದೇಶದಲ್ಲಿ ಹಬ್ಬಗಳೆಷ್ಟಿವೆಯಲ್ಲ, ಇವೆಲ್ಲವೂ ಕೂಡ ಬಸವಣ್ಣನವರ ತತ್ವದಂತೆ ಆಚರಣೆಗಳನ್ನು ಮಾಡಬೇಕಾಗುತ್ತದೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರ ಜಯಂತಿ, ಮಹಾತ್ಮ ಬಸವಣ್ಣನವರ ಜಯಂತಿ, ಇವರಿಬ್ಬರು ಮಹಾನ್ ನಾಯಕರು, ವಿಶ್ವ ಭಾರತ ಸಂವಿಧಾನದ ನಾಯಕರು ಅಂತ ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ನಾನು ಸಂವಿಧಾನ ಪುಸ್ತಕ ಕೂಡ ಓದಿದ್ದೀನಿ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರು ಕೂಡ 22 ಪ್ರತಿಜ್ಞೆ ಮಾಡಿಸಿದ್ದಾರೆ. ಬ್ರಹ್ಮ ಪದವಿ ಅನ್ನುವಲ್ಲೇ, ವಿಷ್ಣು ಪದವಿ ಅನ್ನುವಲ್ಲೇ, ರುದ್ರ ಪದವಿ ಅನ್ನುವಲ್ಲೇ ಬಸವಣ್ಣವ್ರು ಹೇಳಿದಾರಲ್ಲ, ಅವ್ರ ವಚನ ಅವರು ಕೂಡ ಹೇಳಿದ್ದಾರೆ. ಆದಿ ಪುರಾಣ ಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಾಕ್ಷಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಇವೆಲ್ಲ ಹೇಳಿದ್ದಾರೆ. ಅರಗು ತಿಂದು ಕರಗುವ ದೈವಗಳು, ಮನುಷ್ಯನ ಕೈಯಿಂದ ಮಾಡಿದ ಮೂರ್ತಿಗಳಲ್ಲಿ ದೇವರನ್ನು ಕಾಣಬಾರದು, ಅದರಲ್ಲಿ ದೇವರು ಸಿಗೋದಿಲ್ಲ, ಮನುಷ್ಯನಲ್ಲಿ ದೇವರು ನೋಡ್ರಿ ಅಂದರು. ಮಹಾತ್ಮ ಬಸವಣ್ಣನವರು ಮನೆಗೆ ಕಳ್ಳ ಬಂದಿದ್ರೆ ಆ ಕಳ್ಳನಿಗೆ ಇವ ಕಳ್ಳಲ್ಲಪ್ಪ, ನನ್ನ ಮನೆಯಲ್ಲಿ ಏನಾದ್ರು ಸಿಗ್ತದೆ ಅಂಥೇಳಿ ಬಂದಿದ್ದಾನೆ ಏನು ಅಂಥೇಳಿ ಅವ್ರ ಮನೆಯಲ್ಲಿ ಏನೂ ಇದ್ದಿಲ್ಲ. ಆದರೆ ಕಳ್ಳತನ ಮಾಡ್ತಕ್ಕಂಥದ್ದು, ಅಪರಾಧಗಳು ಮಾಡ್ತಕ್ಕಂಥದ್ದು ಯಾವಾಗ ದೇಶದಲ್ಲಿ ಹೆಚ್ಚಾಗ್ತದೆ ಅಂದರೆ ಇಂತಹ ಒಂದು ತತ್ವ ವಿಚಾರಗಳನ್ನು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಜನಮನಕ್ಕೆ ಮುಟ್ಟಿಸಲಾರದ ಸಲುವಾಗಿ ಇವತ್ತು ದೇಶದಲ್ಲೇ ಅಪರಾಧಗಳು, ಭ್ರಷ್ಟಾಚಾರಗಳು ಹೆಚ್ಚಾಗಲಿಕ್ಕೆ ಕಾರಣಕರು ಯಾರು ಆಗ್ತಾರಂದರೆ ಈ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥವರೇ ಜವಾಬ್ದಾರರಾಗುತ್ತಾರೆ. ಯಾಕೆಂದರೆ 893 ವರ್ಷಗಳ ಹಿಂದೆ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ನಡೆದಿತ್ತು. ಅವು ವಚನಗಳನ್ನು ಯಾಕೆಪ್ಪ ಪ್ರಚಾರ ಮಾಡಿಲ್ಲ? ಇಷ್ಟು ದಿವಸ ಮಾಡಬೇಕಾಗಿತ್ತಲ್ಲ. ಬಸವಣ್ಣನವರನ್ನು 2,80,00,000 ವಚನ ಬರೆದವರು ಅಲ್ಲಂಪ್ರಭು ಧರ್ಮಗುರು ಅಂತ ಒಪ್ಪಿಕೊಂಡಿದ್ದಾರೆ. ಅಕ್ಕ ಮಹಾದೇವಿರವರು ಒಪ್ಪಿಕೊಂಡಿದ್ದಾರೆ. ಸೊನ್ನಲಾಪುರದ ಸಿದ್ದರಾಮೇಶ್ವರರು ಒಪ್ಪಿಕೊಂಡಿದ್ದಾರೆ. ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಕಾಶ್ಮೀರದ ರಾಜರು, ಅಫ್ಘಾನಿಸ್ತಾನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನೀವು ಒಂದು ವೇಳೆ ಒಪ್ಪಿಕೊಳ್ಳದೆ ಹೋದರೆ ನೀವು ಬಸವ ಭಾರತ ಹೇಗೆ ಮಾಡುತ್ತೀರಿ? ನಮ್ಮ ಕ್ವೆಶ್ಚನ್. ಬಸವ ಭಾರತ ಮಾಡ್ತಕ್ಕಂಥವ್ರು ಒಂದು ವಚನ ಸಾಹಿತ್ಯ ಹೇಳ್ತಾ ಇಲ್ಲಿ ಇವರು ಹೇಳಿ ನೋಡೋಣ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನೆಯ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ. ಇದೆಲ್ಲ ಹೇಳಬೇಕಲ್ಲ ವಚನ. ಇವನಾರವ ಜಾತಿ ಭೇದ ಮಾಡುವುದಿಲ್ಲ, ಜಾತಿ ಹಿಡಿದು ಸೂತಕ ನಡೆಸುವೆ, ಇವೆಲ್ಲ ವಚನಗಳು ಯಾಕೆ ಹೇಳ್ತಾ ಇಲ್ಲ? ನಾನು ನೋಡ್ತಾ ಇದ್ದೀನಿ, ಒಂದು ವಚನ ಹೇಳ್ತಕ್ಕಂಥದ್ದು ಯಾರು ಮಾಡ್ತಾ ಇಲ್ಲ. ಬಸವ ಭಾರತ ಮಾಡ್ತೀವಿ ಅಂತ ಹೇಳ್ತಾರೆ, ಸುಮ್ಮನೆ ಹೊಗಳೋದು. ಆದರೆ ರಾಜಕಾರಣಿ ಬಸವಣ್ಣನವರ ತತ್ವದ ಜೊತೆ ಯಾರು ಕೂಡ ರಾಜಕಾರಣಿ ಮಾಡಬಾರದು. ನಿಮ್ಮ ಹೃದಯದಲ್ಲಿ ಸಮಾಜದ ಬಗ್ಗೆ ಕಳಕಳಿ ಇದ್ದಿದ್ದೇ ಆದರೆ ವಿಶ್ವ ಭಾರತ ಸಂವಿಧಾನ ನಾಯಕರಾಗಿರ್ತಕ್ಕಂಥ ಮಹಾತ್ಮ ಬಸವಣ್ಣನವರು, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿ ಅವರವರು, ಇವರಿಬ್ಬರು ಮಹಾನ್ ದೇವತೆಗಳು ನಮಗೆ. ನಾ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಸರ್ಕಾರ ಇದೆ, ಕಾನೂನಿದೆ. ಇವತ್ತು ಈ ರಿಸರ್ವೇಷನ್ ಆಗಲಿ ಇದು ಎಲ್ಲ ಕೂಡ ಎಲ್ಲರಿಗೆ ಲೇವಲ್ ತರಬೇಕಾಗಿದ್ದೆ. ಆದರೆ ಕಾನೂನು ಬದ್ಧಸ್ತ ಹೋರಿ, ಎಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡ್ರಿ ಎಲ್ಲರಿಗೂ. ಇವೆಲ್ಲ ಮಾಡಬೇಕಲ್ಲ. ಬಸವಣ್ಣನವ್ರು ಆಗಿನ ಕಾಲದಾಗ ಏನು ಇವೆಲ್ಲ ಮಾಡಿದ್ದಾರೆ? ಅವರು ಏನೂ ಮಾಡಿಲ್ಲ. ಅವರು ಮೊದಲು ಜ್ಞಾನ ಕೊಟ್ಟರು, ನಿಜವಾಗಿರ್ತಕ್ಕ ಜ್ಞಾನ. ಆ ನಂತರ ಯಾರು ಭಿಕ್ಷುಕರಾಗಿ ಬೇಡಿಲ್ಲ ಬಸವಣ್ಣನವರು. ಅವರಂತಾರೆ ಕೊನೆಯದಾಗಿ ಬೇಡುವವರಿಲ್ಲದೆ ಬಡವನಾದೇನಯ್ಯ ಅಂತ ಹೇಳಿದ್ದಾರೆ ಬಸವಣ್ಣವರು. ಎಲ್ಲರೂ ಕೊಡವರಾದರು, ಆದರೆ ತೆಗೆದುಕೊಳ್ಳೋರು ಯಾರಿದ್ದಿಲ್ಲ ಬಸವ ಕಲ್ಯಾಣದಲ್ಲಿ. ಅದಕ್ಕೆ ಮುಂಚೆ ಕಳ್ಳರು, ಸುಳ್ಳರು, ಮೋಸಗಾರರು, ವಂಚಕರು, ಕೊಲೆಗಡಕರು, ವೇಶ್ಯವಾಟಿಕೆ ಮಾಡ್ತಕ್ಕಂಥವ್ರು, ಪ್ರಾಣಿ ಹಿಂಸೆ ಮಾಡಿ ದೇವ್ರ ಹೆಸರು ಮಾಡಿ ಎಲ್ಲರೂ ಇದ್ದರು. ಬಸವಣ್ಣನವರು ಬಂದ ಬಳಿಕ ಅವೆಲ್ಲ ಹೋಗ್ಬಿಡ್ತು.
ಇಂಥ ಮಹಾನ್ ತತ್ವ ಇದೆ. ಹೃದಯವನ್ನು ಕರಗಿಸುವ ಯಾವುದಾದರೂ ಈ ಜಗತ್ತದಲ್ಲಿ ಧರ್ಮವಿದ್ದರೆ ಅದು ನಾನು ಎದೆ ತಟ್ಟಿ ಹೇಳ್ತೇನೆ, ಲಿಂಗ ಆಯತ ಧರ್ಮ. ಈ ಧರ್ಮ ಯಾರು ಬೇಕಾದರೂ ಸ್ವೀಕಾರ ಮಾಡಿಕೊಳ್ಳಬಹುದು. ಅವರವರ ಕಾಯಕಗಳನ್ನು ಮುಗಿಸಿಕೊಂಡು ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನಿಸಿ ನನ್ನ ಕಲ್ಯಾಣದ ಜೊತೆ ಎಲ್ಲರ ಕಲ್ಯಾಣವಾಗಲಿ ಎಂದು ಹೇಳಬೇಕಾಗುತ್ತದೆ. ಆವಾಗ ಮಾತ್ರ ಬಸವ ಭಾರತ ಆಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ನಾನು ಪದೇ ಪದೇ ಇಷ್ಟಲಿಂಗವನ್ನು ಯಾಕೆ ತೋರಿಸ್ತೀನೆಂದರೆ, ಬಸವಣ್ಣನವರ ಬಗ್ಗೆ, ಆ ತತ್ವದ ಬಗ್ಗೆ, ಈ ಆಚರಣೆ ಬಗ್ಗೆ ಕಳಕಳಿ ಇದ್ದಿದ್ದೇ ಆದರೆ ದೇಶದ ಪ್ರಧಾನಮಂತ್ರಿ ಆಗಲಿ, ದೇಶದ ಗೃಹ ಮಂತ್ರಿ ಆಗಲಿ, ರಾಜ್ಯಗಳ ಮುಖ್ಯಮಂತ್ರಿಗಳಾಗಲಿ, ರಾಜ್ಯದ ರಾಜ್ಯಪಾಲರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಎಸಿಗಳಾಗಲಿ, ಯಾರೇ ಆಗಲಿ ಎಲ್ಲರೂ ಕೂಡ ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿಕೊಂಡು ನನ್ನ ಅಂತರಂಗದ ದೇವನನ್ನ ಜೊತೆ ನಂಬಿ ನನ್ನ ಆತ್ಮಸಾಕ್ಷಿನಿಂದ ನಾನು ಸಮಾಜದ ಕರ್ತವ್ಯ ಮಾಡುತ್ತೇನೆ, ದೇಶದ ಸೇವೆ ಮಾಡುತ್ತೇನೆ ಅಂಥೇಳಿ ದೆಹಲಿ ಪಾರ್ಲಿಮೆಂಟದಲ್ಲಿ ಹೇಳಬೇಕಾಗುತ್ತದೆ, ರಾಜ್ಯಗಳ ವಿಧಾನಸಭೆಯಲ್ಲಿ ಕೂಡ ಹೇಳಬೇಕಾಗುತ್ತದೆ. ಎಲ್ಲ MLAಗಳು, MP ಗಳು, ಎಲ್ಲರೂ ಅಧಿಕಾರಿಗಳು, ಸಮಾಜ ಸೇವಕರು. ಯಾಕೆಂದರೆ ಇದು ಬ್ರಹ್ಮಾಂಡದ ತತ್ವ ಇದೆಯಲ್ಲ, ನಾವೆಲ್ಲರೂ ಬ್ರಹ್ಮಾಂಡದಲ್ಲಿ ಇದ್ದೀವಿ. ಆ ಬ್ರಹ್ಮಾಂಡದ ಹೊರಗಡೆ ಇದ್ದೀವಿ, ಬ್ರಹ್ಮಾಂಡದಲ್ಲೇ ಇದ್ದೀವಲ್ಲ. ಮತ್ತು ಇಲ್ಲಿವರೆಗೆ ಎಷ್ಟು ಶರಣರ ಹೆಸರ ಮೇಲೆ, ಗವಿಗಳ ಮೇಲೆ ಗುಡಿ ಕಟ್ಟಿರಿ. ಆ ಗುಡಿಗಳೆಲ್ಲವೂ ಕೂಡ ಬಸವ ಮಂಟಪಗಳಾಗಬೇಕಾಗುತ್ತದೆ, ಬಸವ ಮಂಟಪಗಳು ಎಂದು ಹೇಳುತ್ತಾ ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗ ಈ ಥರ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನಾನೆಂಬೆ ರಾಮನಾಥ ಅಂಥೇಳಿ ಜೇಡರ ದಾಶಿಮಯ್ಯರವರು ಹೇಳಿ. ಈ ಭಾರತ ದೇಶದಲ್ಲಿ ಬರೇ ಗುಡಿ ಗುಂಡಾರಗಳನ್ನು ಸುತ್ತುವ, ಆ ಸ್ಕೂಲ್ದಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗಿಂತ ಹೆಚ್ಚು ಸುತ್ತಾ ಇರ್ತಕ್ಕಂಥದ್ದು. ಎಷ್ಟು ಡೀಸೆಲ್ ಪೆಟ್ರೋಲ್ ಹಾಳಾಗ್ತಾ ಇದೆ, ಎಷ್ಟು ಸಮಯ ಹಾಳಾಗ್ತಾ ಇದೆ. ಯಾರಪ್ಪ ಇದೆಲ್ಲ ತಿಳಿಸಿದವರು? ಇವರೆಲ್ಲರೂ ಬದಲಾವಣೆ ಆಗಬೇಕಂಥೇಳಿ ನಾನು ಬಸವಣ್ಣನ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಒಂದು ಕಳಕಳಿ ವಿನಂತಿಯೊಂದಿಗೆ ನಿಮ್ಮೆಲ್ಲರ ಹೃದಯಕ್ಕೆ ಈ ವಿಡಿಯೋ ತಟ್ಟಿದೆ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಇದು ದಿನನಿತ್ಯ ನಮ್ಮ ಅರಿವೇ ನಮಗೆ ಗುರುವಾಗಲಿ, ನಮ್ಮ ದೇಹವೇ ನಮಗೆ ದೇವಸ್ಥಾನವಾಗಲಿ, ಕಾಯಕವೇ ಕೈಲಾಸವಾಗಲಿ ಎಂದು ಹೇಳುತ್ತಾ 150 ಕೋಟಿ ಭಾರತೀಯರಿಗೆ ಆ ದೆಹಲಿ ಪಾರ್ಲಿಮೆಂಟ್ದಲ್ಲಿರ್ತಕ್ಕಂಥವ್ರಿಗೆ ಕೂಡ ಇದು ವಿಡಿಯೋ ಹೋಗಿ ತಲುಪೋ ಕಾರ್ಯ ಯಾರು ಮಾಡ್ತಿರಲ್ಲ ಅಲ್ಲಿವರೆಗೆ ನಿಮ್ಮೆಲ್ಲರ ಪಾದಕ್ಕೆ ಶರಣೆನ್ನುತ್ತಾ ಎಲ್ಲ ವಿಧಾನಸಭೆಗಳಿಗೆ, ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಗೆ ಈ ವಿಡಿಯೋ ತಲುಪಲಿ ಎಂದು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಅಣ್ಣ ಬಸವಣ್ಣ ಜಗಜ್ಯೋತಿ ಬಸವಣ್ಣನ ನಾಡಿನಿಂದ ಮತ್ತೊಮ್ಮೆ ಸರ್ವರಿಗೂ ಶರಣು.